ನಗುವುದೇ ಸ್ವರ್ಗ, ಅಳುವುದೇ ನರಕ. ನಗುವುದೇ ಸ್ವರ್ಗ, ಅಳುವುದೇ ನರಕ. ನಗುವುದ ಕಲಿಯೋಣ ನಾವು ನಗುತ್ತಾ ಬಾಳೋಣ, ನಗುವುದ ಕಲಿಯೋಣ ನಾವು ನಗುತ್ತಾ ಬಾಳೋಣ. ನಮಸ್ಕಾರ. ನಗುವುದೇ ಸ್ವರ್ಗ ಸ್ಟ್ಯಾಂಡಪ್ ಕಾಮಿಡಿಗೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮನುಷ್ಯ ಹುಟ್ಟಿದಾಗನು ಅಳ್ತಾನೇ ಹುಟ್ಟುತ್ತಾನೆ, ಅವನು ಹೋದ ಮೇಲೆ ಅಳ್ತಾನೇ ಕಳಿಸ್ಕೊಡ್ತಾರೆ. ಬದುಕಿರಬೇಕಾದ್ರೆ ಆ ಸಮಯದಲ್ಲಾದರೂ ನಾವು ನಗ್ನಗ್ತಾ ಇದ್ದರೆ ಜೀವನ ಸಾರ್ಥಕ. ಏನಂತೀರಿ? ಒಂದ್ಸಾರಿ ಗಂಡ ಹೆಂಡತಿ ಇಬ್ಬರು ಸಂಜೆ ಸಮಯ ಮಾತಾಡ್ಕೊಂತ ಕುಂತಿದ್ರು. ಅದು ಇದು ಸುದ್ದಿ ಮಾತಾಡ್ತಾ ಗಂಡ ಕುತೂಹಲಕ್ಕೆ ಕೇಳ್ದ, ಏನೇ ಅಕಸ್ಮಾತ್ ವಿಧಿಯಾಟ ಏನಾದರೂ ಚೇಂಜ್ ಆಗಿ ನಾನು ಸತ್ರೆ ಏನು ಮಾಡ್ತೀಯಾ ಅಂತ ಕೇಳ್ದ ಗಂಡ. ಹೆಂಡತಿ ಏನು ಮಾಡೋಕ್ಕಾಗತ್ರಿ, ನನ್ನ ಹಣೆ ಬರ ಅಷ್ಟೇ ಅಂತ ತಿಳ್ಕೊಂಡು ನಮ್ಮ ತಂಗಿ ಜೊತೆ ಆರಾಮಾಗಿದ್ದು ಬಿಡ್ತೀನಿ ಅಂದ್ಲು. ಕುತೂಹಲಕ್ಕೆ ಮತ್ತೆ ಅವಳು ಕೇಳಿದ್ಲು, ಅಕಸ್ಮಾತ್ ನಾನೇ ಮೊದಲು ಸತ್ರ ನೀವೇನು ಮಾಡ್ತೀರಿ ಅಂತ ಗಂಡನ ಕೇಳಿದ್ಲು. ಗಂಡ ಏನು ಹೇಳ್ದ ಗೊತ್ತಾ? ಏನು ಮಾಡೋಕ್ಕಾಗುತ್ತೆ ಕಣೆ, ನಾನು ನಿಮ್ಮ ತಂಗಿ ಜೊತೆ ಆರಾಮಾಗಿದ್ದು ಬಿಡ್ತೀನಿ ಅಂದ. ಟ್ರೈನ್ನಲ್ಲಿ ಸೀಟ್ ಸಿಗೋದು ಭಾರಿ ಕಷ್ಟ ಇತ್ತೀಚೆಗೆ. ಒಬ್ಬ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ನೋಡ್ತಾನೆ ಎಲ್ಲ ಬೋಗಿ ಫುಲ್ ಆಗಿಬಿಟ್ಟಿದ್ದಾವೆ. ಅವನಿಗೆ ಕುತ್ಕೊಳ್ಳಿಲ್ಲ ಅಂದರೆ ಪ್ರಯಾಣ ಮಾಡೋಕ್ಕಾಗಲ್ಲ. ಏನು ಮಾಡೋದು ಅಂತ ಕೊನೇ ಬೋಗಿಗೆ ಹೋದ. ಹೋಗಿಬಿಟ್ಟು ನೋಡ್ತಾನೆ ಫುಲ್ ಆಗಿಬಿಟ್ಟಿದೆ. ಏನು ಮಾಡೋದು? ಒಳಗೆ ಹೋದವನೇ ಹಾವು 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 ಅಂದ. ಒಳಗಿದ್ದ ಜನ ಎಲ್ಲ ಸತ್ನೋ ಬಿದ್ನೋ ಅಂತ ಕೆಳಗಿಳಿದು ಬಿಟ್ರು. ಇವನು ಆರಾಮಾಗಿ ನೋಡ್ತಾನೆ, ಇಡೀ ಬೋಗಿ ಖಾಲಿ, ಒಬ್ಬನೇ ಕುತ್ಕೊಂಡ್ಬಿಟ್ಟ. ಖುಷಿಯಾಗಿಬಿಡುತ್ತೆ ಅವನಿಗೆ, ಎಲ್ಲರಿಗೂ ಕೆಳಗಿಳಿಸ್ಬಿಟ್ಟೆ ಅಂತ. ಕುತ್ಕೊಂಡ. ಅವನೊಂದು ಕೆಟ್ಟ ಸ್ವಭಾವ ಏನು ಅಂದರೆ, ಕುತ್ಕೊಂಡು ಒಂದು 5 ನಿಮಿಷಕ್ಕೆ ಅವನಿಗೆ ನಿದ್ದೆ ಬಂದ್ಬಿಡ್ತದೆ. ನೋಡ್ದ, ಒಂದು 2 ಗಂಟೆ ನಿದ್ದೆ ಮಾಡಿ ಆಕಳಿಸ್ಕೊಂತ ಕಣ ತೆಗೆದು ನೋಡ್ತಾನೆ, ರೈಲ್ವೆ ಸ್ಟೇಷನ್ನಲ್ಲಿ ಒಬ್ಳು ಕಸ ಹೊಡಿತಾ ಇದ್ಲು. ಏನಮ್ಮ ಬೆಂಗಳೂರು ಬಂತ ಅಂದ. ಅಣ್ಣ ಈ ಬೋಗಿಯಾಗ ಹಾವು ಐತಿ ಅಂತ ಹೇಳಿ ಈ ಬೋಗಿ ಬಿಟ್ಟು ಟ್ರೈನ್ ಬೆಂಗಳೂರಿಗೆ ಹೋತಣ ಅಂದ್ಲು. ಈಗ ಟ್ರೈನ್ ಕತೆ ಮುಗೀತು. ಬಸ್ಸಲ್ಲಿನೂ ಸೀಟ್ ಸಿಗೋದು ತುಂಬ ಕಷ್ಟ ಇವತ್ತು. ನಮ್ಮ ಉತ್ತರ ಕರ್ನಾಟಕದ ಕಡೆಗೆ, ಧಾರವಾಡ ಹುಬ್ಳಿ ಕಡೆಗೆ ಏನು ಮಾಡ್ತಾರೆ ಅಂದರೆ, ಅವ್ರದ್ದು ಟೋಪಿ ಇರುತ್ತೆ, ಟೋಪಿ ಹಾಕ್ತಾರೆ ಸೀಟ್ ಹಿಡಿಯೋಕ್ಕೆ. ಇನ್ನು ಕೆಲವರು ಟವಲ್ ಇಟ್ಟಿರ್ತಾರೆ, ಟವಲ್ ಹಾಕ್ತಾರೆ. ಇನ್ನೂ ತಲೆ ಕೆಟ್ಟವ್ರು ಶರ್ಟೇ ಬಿಚ್ಚಿ ಹಾಕಿಬಿಡ್ತಾರೆ ಸೀಟ್ ಹಿಡಿಯೋದಕ್ಕೆ. ಹೀಗೆ ಒಂದು ದಿವಸ ನಾನು ಬೆಂಗಳೂರಿಂದ ಬರ್ತಾ ಇದ್ದೆ. ಹಿರಿಯೂರ ಹತ್ರ ಬಸ್ ನಿಂತು ಊಟ ಮಾಡೋರಿದ್ರೆ ಯಾರಾದರೂ ಊಟ ಮಾಡ್ರಿ ಅಂತ ಒಂದು ಡಾಬಾಗೆ ಕರ್ಕೊಂಡು ಹೋದ್ರು. ಊಟ ಮಾಡಿ ಬಂದೆ. ಬರೋದ್ರೊಳಗಡೆ ಒಬ್ಬ ನನ್ನ ಸೀಟಲ್ಲಿ ಕೂತ್ಕೊಂಡಿದ್ದ. ಹೇಳಪ್ಪ ಅಂದೆ. ಹೇಳಲ್ರಿ ಅಂದವನು. ಲೇ ನೋಡ, ಇಲ್ಲಿ ನಾನು ಬೆಂಗಳೂರಿಂದ ಬಂದಿದ್ದೀನಿ, ಟಿಕೆಟ್ ನೋಡೋ ಅಂತ ಟಿಕೆಟ್ ತೋರಿಸಿದೆ. ಎದ್ದೇಳಲ್ರಿ ಅಂದ. ನನಗೆ ಸಿಟ್ಟು ಬಂದ್ಬಿಡ್ತು. ಲೇ ಮರ್ಯಾದೆಯಿಂದ ಸೀಟು ಬಿಟ್ಟರೆ ಸರಿ ನನ್ನ ಮಗನೇ, ಒದ್ರೆ ಬೆಂಗಳೂರಿಗೆ ಹೋಗಿ ಬೀಳ್ತೀಯಾ ಅಂತ ಅಂದೆ. ಅದಕ್ಕೆ ಅವನೇನು ಅನ್ಬೇಕು, ಅಣ್ಣ ಒದಿಯೋದು ಒದಿತೀಯ, ಸ್ವಲ್ಪ ಮೆತ್ತಗೆ ಒದಿ ಅಣ್ಣ, ನಾ ತುಮಕೂರಾಗ ಇಳಗಬೇಕು ಅಂದ. ಗಂಡ ಹೆಂಡತಿದ್ದು ಒಂದು ಜೋಕ್ ಹೇಳ್ತೀನಿ ನಿಮಗೆ. ಗಂಡ ಹೆಂಡತಿ ಮಲ್ಕೊಂಡಿದ್ರು. ಗಂಡನಿಗೆ ಹೆಂಡತಿ ಮೇಲೆ ಒಂದು ಸ್ವಲ್ಪ ಡೌಟ್ ಯಾವಾಗಿದ್ರು. ಯಾಕಂದ್ರೆ 24 ಗಂಟೆ ಮೊಬೈಲ್ ಹಿಡ್ಕೊಂಡೇ ಕುಂದ್ರಳ ಅವಳು. ಮೊಬೈಲಿಗೆ ಲಾಕ್ ಬೇರೆ ಇಟ್ಕೊಂಡಿದ್ಲು. ಇವನಿಗೆ ನೋಡ್ಬೇಕಂದ್ರೆ ಆಗ್ತಿರ್ಲಿಲ್ಲ. ಒಂದಿನ ರಾತ್ರಿ 12 ಗಂಟೆ ಮೊಬೈಲು ಟಣ್ಣಂತ ಸೌಂಡ್ ಬಂತು. ಹೆಂಡತಿ ಮೊಬೈಲು ನೋಡ್ದ. ಇಷ್ಟೊತ್ತಿನಾಗ ಯಾರಪ್ಪ ಇವನು, ಇವಳಿಗೆ ಮೆಸೇಜ್ ಕಳಿಸೋನು ನೋಡ್ತಾನೆ. ನೋಡ್ದವನೇ ಎದ್ದೇಳೆ ಮೇಲೆ ಅಂದ. ಏನ್ರಿ ಅಂದ್ಲು ಅವಳು. ಎಷ್ಟು ದಿವಸದಿಂದ ನಡ್ತಿದ್ದೀನಿ ನಾನು. ಏನಾಯ್ತು ರೀ? ಯಾವನ್ರಿ ಅವನು? ಬ್ಯೂಟಿಫುಲ್ ಅಂತ ಮೆಸೇಜ್ ಕಳಿಸಿದಾನಲ್ಲಿ ನಿನಗೆ ಇಷ್ಟೊತ್ತಿನಾಗೆ ಅಂದ. ಅವಳು ಮೊಬೈಲ್ ಕೈಗಿಸ್ಕೊಂಡು, ರೀ ಸ್ವಲ್ಪ ಕಣ್ಣು ತೆಗೆದು ನೋಡ್ರಿ, ಬರೀ ಡೌಟ್ ಪಡೋದು ಒಂದೇ ಅಲ್ಲ, ಬ್ಯೂಟಿಫುಲ್ ಅಲ್ಲ ಅದು, ಬ್ಯಾಟ್ರಿ ಫುಲ್ಲು ಅಂದ್ಲು. ಶಾಲೆಯಲ್ಲಿ ಮಕ್ಕಳು ಲೇಟಾಗಿ ಬರೋದು ಸಹಜ. ಅಟೆಂಡೆನ್ಸ್ ಹಾಕಿದ ಮೇಲೆ ಬರ್ತಾರೆ, ಇನ್ನೂ ಕೆಲವು ಲೇಟಾಗಿ ಬರ್ತಾರೆ. ಒಂದಿನ ನಾನು ಫಸ್ಟ್ ಪೀರಿಯಡ್ ಅಟೆಂಡೆನ್ಸ್ ಹಾಕಿ ಪಾಠ ಸ್ಟಾರ್ಟ್ ಮಾಡಿದ್ದೆ.
ಒಬ್ಬ ಹುಡುಗ ಮೇ ಕಮಿನ್ ಸರ್ ಅಂತ ಬಂದ. ಸಿಟ್ಟು ಬಂತು ನನಗೆ, ಯಾಕಲೇ ಲೇಟು, ಸರಿ ಟೈಮಿಗೆ ಬರೋಕ್ಕಾಗಲ್ಲ ನಿನಗೆ ಅಂದೆ. ತಲೆ ತೆಗಿಸ್ಕೊಂಡು ನಿಂತ. ನಿನ್ನೆ ಕೇಳ್ತಿರೋದು ಅಂದೆ ನಾನು. ಸರ್ ಅಂದ. ಯಾಕೋ ಲೇಟು ಅಂದೆ. ನಮ್ಮ ಅಪ್ಪ ಅಮ್ಮ ಜಗಳ ಮಾಡ್ತಾ ಇದ್ರು ಸರ್, ಅದಕ್ಕೆ ಲೇಟ್ ಆಯ್ತು ಸರ್ ಅಂದವನು. ನಿಮ್ಮಪ್ಪ ಅಮ್ಮ ಲೇಟ್ ಆದರೆ ನಿನಗೆ ಯಾಕೋ ಲೇಟು ಅಂತಂದ್ರೆ, ಇಲ್ಲ ಸರ್ ನಂದು ಒಂದು ಚಪ್ಪಲಿ ನಮ್ಮ ಅಪ್ಪನ ಕೈಗಿತ್ತು, ಒಂದು ನಮ್ಮಮ್ಮನ ಕೈಗಿತ್ತು ಸರ್ ಅಂದ. ಈ ಕವಿಗಳು ಕವನ ಬರೀತಾರೆ, ಕವನ ಓದ್ತಾರೆ, ಕವನ ವಾಚನ ಮಾಡ್ತಾರೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಆದರೆ ಎಲ್ಲ ಕವಿಗಳ ದುರಂತ ಏನು ಅಂದರೆ, ಬಹುತೇಕ ಅವ್ರವ್ರ ಹೆಂಡತಿಯರು ಅವ್ರ ಕವನ ಕೇಳಲ್ಲ, ದಿನ ಸಾಯರ್ಗಳರು ಯಾರು ಅಂತ. ಒಂದು ದಿವಸ ನಾನು ಎಲ್ಲಾದರೂ ಇರು ಎಂತಾದರೂ ಇರು ಅಂತ ಕವನ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಹೆಂಡತಿ ತಡ್ರಿ ಮುಂದಿನ ಲೈನ್ ಹೇಳ್ತೀನಿ ಅಂದ್ಲು. ಅಲ್ಲ ಇವನ ನೀನು ಯಾವಾಗಲೇ ಕವಿಯಾಗಿಬಿಟ್ಟಿ ಅಂದೆ ನಾನು. ನಿಮ್ಮ ಸಹವಾಸ ಮಾಡಿ ಹಂಗಾಗೈತೆ ನನಗೆ ಅಂತ ಅಂದ್ಲು. ಎಲ್ಲಾದರೂ ಇರು ಎಂತಾದರೂ ಇರು ಅಂತ ನಾನು ಬರ್ತಿದ್ದೆ. ಅವಳು ಇನ್ನೆರಡು ಲೈನ್ ಏನು ಬರೆದ್ಲು ಅಂದರೆ, ಎಲ್ಲಾದರೂ ಇರು ಎಂತಾದರೂ ಇರು 8 ಗಂಟೆಗೆ ಸರಿಯಾಗಿ ಮನೆಗೆ ಬಿದ್ದಿರು ಅಂತ ಬರೋದ್ಲು. ಒಂದಿನ ಮುಖ್ಯಮಂತ್ರಿ ಚಂದ್ರು ಜಗ್ಗೇಶ್ ಅವರು ಮಾರ್ಕೆಟ್ಗೆ ಹೋಗಿದ್ರು ಜೊತೆಗೆ. ಜಗ್ಗೇಶ್ ಅವರಿಗೆ ಇದ್ದಕ್ಕಿದ್ದಂಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿಬಿಡ್ತು. ಮುಖ್ಯಮಂತ್ರಿ ಚಂದ್ರು ಅವರು, ಜಗಣ ಬಾರು ಇಲ್ಲಿ ಮೆಡಿಕಲ್ ಸ್ಟೋರ್ಗೆ ಹೋಗೋಣ, ಒಂದು ಔಷಧಿ ಕೊಡಿಸ್ತೀನಿ ಕುಡಿಯುವಂತೆ ಅಂದರು. ಡರ್ಟಿ ಫಾದರ್, ನಡಿ ಬರ್ತೀನಿ ಅಂದ್ರು ಜಗ್ಗೇಶ್. ಮುಖ್ಯಮಂತ್ರಿ ಚಂದ್ರು ಔಷಧಿ ಕೊಡಿಸಿದ್ರು. ಜಗ್ಗೇಶ್ ಅವರು ಮನೆಗೆ ಹೋಗಿ ಔಷಧಿ ಕುಡಿದ್ರು. ಮುಖ್ಯಮಂತ್ರಿ ಚಂದ್ರು ಮನೆಗೆ ಬಂದು ನೋಡ್ತಾರೆ, ಜಗ್ಗೇಶ್ ಅವರು ಮನೆ ತುಂಬ ಉಳ್ಳಾಡ್ತಾ ಇದ್ರು. ಎಲ್ಲ ಇವನ ಏನಾಯ್ತು ನಿನಗೆ ಅಂದ್ರು. ಜಗ್ಗೇಶ್ ಅವರು, ಓಲ್ಡ್ ಫಿಗರ್, ಈ ಬಾಟ್ಲಿ ಮೇಲೆ ಯೂಸ್ ಬಿಫೋರ್ ವೆಲ್ ಶೇಕ್ ಬಿಫೋರ್ ವೆಲ್ ಅಂತ ಇತ್ತು, ಅಳ್ಳಾಡಿಸಿ ಕುಡಿಯೋದು ಬಿಟ್ಟು ಹಂಗೇ ಕುಡಿದು ಬಿಟ್ಟೆ, ಹೊಟ್ಟೆಗೆ ಮಿಕ್ಸ್ ಆಗಲಿ ಅಂತ ಉಳ್ಳಾಡ್ತಾ ಇದ್ದೀನಿ ಅಂದರು. ಆತ್ಮೀಯರೇ, ಇಷ್ಟು ದಿನಗಳ ಕಾಲ ನನ್ನ ನಗುವುದೇ ಸ್ವರ್ಗ ಸ್ಟ್ಯಾಂಡಪ್ ಕಾಮಿಡಿಯನ್ನು ಕೇಳಿ ನೋಡಿ ಆನಂದಿಸಿದ್ದೀರಿ. ಇದೇ ಅಭಿಮಾನ ಕೊನೆಯವರೆಗೂ ಸ್ವರ್ಗ, ಅಳುವುದೇ ನರಕ, ನಗುವುದೇ ಸ್ವರ್ಗ, ಅಳುವುದೇ ನರಕ. ನಗುವುದ ಕಲಿಯೋಣ ನಾವು ನಗುತ್ತಾ ಬಾಳೋಣ, ನಗುವುದ ಕಲಿಯೋಣ ನಾವು ನಗುತ್ತಾ ಬಾಳೋಣ.